ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಹೆಸರು ಮೇಲೆ ರಿಂಗ್ ಟೂನನ್ನು ಏಕೆ ಕ್ರಿಯೇಟ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆ ಯಾರೇ ಫೋನ್ ಮಾಡಿದ್ರು ಕೂಡ ನಿಮ್ಮ ಒಂದು ಹೆಸರು ಮೇಲೆ ನೀವು ರಿಂಗ್ ಟೂನನ್ನು ನೀವು ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಅದನ್ನು ಹೇಗೆ ಮಾಡೋದು ಅಂತ ನಾನು ಹೇಳುವ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಅದೇ ರೀತಿ ನೀವು ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರು ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡೋದಂಗೆ ಇರುತ್ತೆ. ಹಾಗೆ ನೀವು ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ನೀವು ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಫಸ್ಟ್ ನೀವು ಏನು ಮಾಡಬೇಕಂದ್ರೆ, ನೀವು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆ ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ, ಅದು ಕೂಡ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಆ ಆ್ಯಪ್ ಲಿಂಕ್ ಅನ್ನೋದು ನಿಮ್ಗೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಒಂದು ವೆಬ್ಸೈಟನ್ನು ನಿಮ್ಗೆ ಓಪನ್ ಆಗುತ್ತೆ. ಹಂಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಕೆಳಗೆ ಡೌನ್ಲೋಡ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ. ನೀವು ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿದ ತಕ್ಷಣ ಆ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ್ರೆ ಸ್ನೇಹಿತರೆ, ನಿಮಗೆ ಈ ರೀತಿ ಅನ್ನೋದು ಆ್ಯಪ್ ಅನ್ನೋದು ಇರುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಂತರ ನಿಮಗೆ ಒಂದು ಪರ್ಮಿಷನ್ ಕೇಳುತ್ತೆ, ಪರ್ಮಿಷನನ್ನು ಕೊಡಿ, ಮತ್ತೆ ಪರ್ಮಿಷನ್ ಕೊಡಿ ಸ್ನೇಹಿತರೆ. ನಿಮಗೆ ಈ ರೀತಿ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ಮೈ ನೇಮ್ ರಿಂಗ್ ಟೂನ್ ಅಂತ ಇರುತ್ತಲ್ಲ, ಅದಕ್ಕೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮಗೆ ರೆಡ್ ಕಲರ್ ಬಾಕ್ಸ್ ಕಾಣುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ಮೇಲೆ ನೋಡ್ತಿರ್ಬೋದು ಹಾಯ್ ಅಂತಿದೆ ನೋಡ್ತಿರ್ಬೋದು. ಅಲ್ಲಿ ನೀವು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ಹಾಯನ್ನು ಹಿಡ್ಕೋಬೋದು, ಅಥವಾ ನಾನನ್ನು ಹಿಡ್ಕೋಬೋದು, ಎಲ್ಲೋ ಅಂತ ಹಿಡ್ಕೋಬೋದು, ಮಿಸ್ಟರ್ ಅಂತ ಹಿಡ್ಕೋಬೋದು, ಮಿಸ್ ಅಂತ ಇರುತ್ತೆ. ಹಲವಾರು ನಿಮ್ಗೆ ಆಪ್ಷನ್ ಇರುತ್ತೆ ಸ್ನೇಹಿತರೆ. ನೀವು ಯಾವುದನ್ನು ನೀವು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ನಾನು ನಿಮಗೆ ಉದಾಹರಣೆಯಾಗಿ ಯಾವುದನ್ನು ತೋರಿಸ್ತೀನಿ ನೋಡ್ತಿರ್ಬೋದು. ನಾನು ಸಾರ್ ಅಂತ ಸೆಟ್ ಮಾಡ್ಕೊತೀನಿ. ನಂತರ ನಿಮ್ಮ ಒಂದು ಹೆಸರನ್ನು ನೀವು ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ನಿಮ್ಮ ಹೆಸರು ಏನಿರುತ್ತೋ ಆ ಹೆಸರನ್ನು ಎಂಟರ್ ಮಾಡಿ, ಅಥವಾ ನಿಮ್ಗೆ ಏನು ಬೇಕೋ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ. ನಂತರ ಕೆಳಗೆ ಮೂರನೇ ಸ್ನೇಹಿತರೆ ನೋಡ್ತಿರ್ಬೋದು, ಪ್ಲೀಸ್ ಪಿಕ್ ಅಪ್ ದ ಫೋನ್ ಅಂತದಲ್ಲ, ಅಲ್ಲಿ ನೀವು ಆ್ಯಡ್ ಫೋಟೋ ಫಿಕ್ಸ್ ಅಂತ ಇರ್ತಾರೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ಈಸ್ ಕಾಲಿಂಗ್, ಪ್ಲೀಸ್ ಆನ್ಸರ್ ದ ಫೋನ್, ಯುವರ್ ಫೋನ್ ಈಸ್ ರಿಂಗಿಂಗ್, ಪ್ಲೀಸ್ ಟೇಕ್ ಲುಕ್, ಈ ಥರ ಸ್ನೇಹಿತರೆ ಈ ರೀತಿ ಬರುತ್ತೆ. ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಇಲ್ಲಿ ಮೇಲೆ ಪ್ಲಸ್ ಮಾರ್ಕ್ ಇದೆ, ನಿಮ್ಗೆ ಯಾವ್ದು ಇಷ್ಟ ಆಗಿಲ್ಲ ಅಂದರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವೇ ಸಪ್ರೇಟ್ ಆದ ಒಂದು ಟೆಕ್ಸ್ಟನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಅಥವಾ ನಿಮಗೆ ಬೇಡ, ನಮ್ಗೆ ಇದರೊಳಗೆ ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ನೀವು ಇದರಾಗ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ, ನಿಮ್ಗೆ ಇಷ್ಟ ಆಗಿದ್ದು. ಇವಾಗ ನಾನು ನಿಮ್ಗೆ ಉದಾಹರಣೆ ನಿಮ್ಗೆ ಒಂದು ತೋರಿಸಿ ನೋಡ್ತಿರ್ಬೋದು. ಪ್ಲೀಸ್ ಆನ್ಸರ್ ದ ಕಾಲ್ ಫೋನ್ ಅಂತಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೆ ಕೆಳಗೆ ನೋಡಿದರೆ ಲ್ಯಾಂಗ್ವೇಜ್ ಇರುತ್ತೆ, ಇಂಗ್ಲೀಷ್ ಅಥವಾ ಹಿಂದಿ, ಜಪಾನೀಸ್, ಕೆನಡಾ, ಫ್ರೆಂಚ್, ಜರ್ಮನಿ, ಇಟಲಿಯನ್ ಅಂತಿರುತ್ತೆ. ನಾನು ಇಂಗ್ಲೀಷ್ ತಗೊಂತೀನಿ, ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ವಾಯ್ಸ್ ಇರುತ್ತೆ, ನಿಮ್ಗೆ ಮೇಲ್ ಬೇಕಾ ಫಿಮೇಲ್ ಬೇಕಾ ಅಂತ ಕೇಳಿದೆ. ನಾನು ಮೇಲ್ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಗೆ ಫಿಮೇಲ್ ಬೇಕಾದರೂ ಕೂಡ ನೀವು ಫಿಮೇಲ್ ಸೆಲೆಕ್ಟ್ ಮಾಡ್ಕೋಬೋದು. ಆ ಥರ ನಿಮಗೆ ವಾಯ್ಸ್ ರಿಪಿಟೇಷನ್ ಅಂತಿರುತ್ತೆ, ಇಲ್ಲಿ ಒನ್ಸ್ ಅಂತಿರುತ್ತೆ, ಟ್ವಿಸ್ ಆ್ಯಂಡ್ ತ್ರೀಸ್ ಅಂತಿರುತ್ತೆ. ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಒನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ವ್ಯಾಲ್ಯೂಮ್, ವಾಯ್ಸ್ ವ್ಯಾಲ್ಯೂಮ್ ಅನ್ನೋದು ನೀವು ಜಾಸ್ತಿ ಮಾಡ್ಕೋಬೋದು, ನೋಡ್ತಿರ್ಬೋದು. ಅಥವಾ ನಿಮಗೆ ಮೀಡಿಯಮ್ ಇದ್ರೂ ನೀವು ಮೀಡಿಯಮ್ ಸೆಟ್ ಮಾಡ್ಕೋಬೋದು. ನಂತರ ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾಗಿದ್ದರೆ ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಮ್ಯೂಸಿಕ್ಗಳಿರುತ್ತೆ, ಆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಆ ಒಂದು ಟೂನಿಂದ ಬ್ಯಾಕ್ಗ್ರೌಂಡ್ ಅನ್ನೋದು ಸೌಂಡ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಅದೇ ರೀತಿ ನಿಮಗೆ ಸ್ಪೀಚ್ ರೇಟ್ ಇರುತ್ತೆ, ಅದೇ ರೀತಿ ಸ್ಪೀಚ್ ಪಿಚ್ ಅಂತ ಇರುತ್ತೆ, ಇವೆರಡು ಇರ್ತವೆ. ನಂತರ ಸ್ನೇಹಿತರೆ, ನೀವು ಸೆಟ್ ಮಾಡಿದ್ದನ್ನು ನೀವು ಕೇಳಿ ಸ್ನೇಹಿತರೆ. ಪ್ಲೇ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ಕೇಳ್ಬೋದು. ಈ ಥರ ನಿಮಗೆ ಬರುತ್ತೆ ಸ್ನೇಹಿತರೆ. ನಂತರ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಫೋನ್ ಗ್ಯಾಲರಿಯಲ್ಲಿ ನಿಮಗೆ ಈ ಒಂದು ಟೂನನ್ನು ಸೆಟ್ ಆಗಿರುತ್ತೆ, ಇಲ್ಲಿ ನೋಡ್ತಿರ್ಬೋದು. ಎಲ್ಲಿ ಸೆಟ್ ಆಗಿರುತ್ತೆ ಅಂತ ನೀವು ಇಲ್ಲೇ ನೋಡ್ಕೋಬೋದು ಸ್ನೇಹಿತರೆ. ನಿಮಗೆ ಯಾವ ಒಂದು ಗ್ಯಾಲರಿಯಲ್ಲಿ ಯಾವ ಒಂದು ಫೋಲ್ಡರ್ನಲ್ಲಿ ಇದೆ ಅಂತ ನೀವು ಇಲ್ಲೇ ನೋಡ್ಕೋಬೋದು. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ಹೆಸರು ಮೇಲೆ ರಿಂಗ್ ಟೂನನ್ನು ಕ್ರಿಯೇಟ್ ಮಾಡ್ಕೋಬೋದು. ಅದೇ ರೀತಿ ನಿಮಗೆ ಇಲ್ಲಿ ರಿಂಗ್ ಟೂನ್ ಮೇಕರ್ ಅಂತಿರುತ್ತೆ. ನಿಮ್ಮ ಹತ್ರ ಯಾವುದನ್ನ ಒಂದು ಸಾಂಗ್ಗಳಿದ್ದರೆ ಅದನ್ನು ನೀವು ಅರ್ಧ ಕಟ್ ಮಾಡ್ಕೊಂಡು ನೀವು ರಿಂಗ್ ಟೂನ್ ಮಾಡ್ಕೋಬೋದು. ಅದೇ ರೀತಿ ನೀವು ಏನೋ ರಿಂಗ್ ಟೂನ್ ಮಾಡಿದರೆ ಇಲ್ಲಿ ಬರ್ತಾ ಸ್ನೇಹಿತರೆ, ಇಲ್ಲಿ ಕೇಳಬಹುದು ನೀವು ರಿಂಗ್ ಟೂನ್ ಮಾಡಿದ್ದು. ಈ ರೀತಿ ನೀವು ಈ ಒಂದು ಆ್ಯಪ್ನಲ್ಲಿ ನಿಮ್ಮ ಒಂದು ಹೆಸರು ಮೇಲೆ ನೀವು ನಿಮ್ಗೆ ಇಷ್ಟವಾದ, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ರೀತಿ ನೀವು ನಿಮ್ಮ ಒಂದು ಹೆಸರು ಮೇಲೆ ನೀವು ರಿಂಗ್ ಟೂನನ್ನು ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾ ಹ್ಯಾಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.